ನಾನಿವಾಗ 2 ಸರಳವಾದ ಯೋಗಾಸನಗಳನ್ನು ಹೇಗೆ ಮಾಡೋದು ಅಂತಂದು ಹೇಳ್ತೀನಿ ನಿಮಗೆ. ಮೊದಲನೇದು ತ್ರಿಕೋನಾಸನ, ಎರಡನೇದು ಅರ್ಧ ಕಟಿಚಕ್ರಾಸನ ಅಥವಾ ಕಟಿಚಕ್ರಾಸನ ಅಂತೇಳಿ. ಈ ತ್ರಿಕೋನಾಸನ ಮಾಡೋದು ಬಹಳ ಸುಲಭ. ನೋಡಿ, ಪಾದಗಳ ಮಧ್ಯೆ 3-3.5 ಅಡಿಯಷ್ಟು ಅಂತರ ಇಟ್ಕೊಳ್ಬೇಕು. ಆಮೇಲೆ ಬಲಪಾದವನ್ನು ಬಲಕ್ಕೆ ತಿರುಗಿಸ್ಕೋಬೇಕು, ಎಡಪಾದದ ಮುಮ್ಮಡಿಯನ್ನು ಸ್ವಲ್ಪ ಒಳಗೆ ತಿರುಗಿಸ್ಕೊಳ್ಬೇಕು. ಆಮೇಲೆ ಬಲಕ್ಕೆ ಬಾಗ್ತಾ ಹೋಗಬೇಕು, ಅಂದರೆ ಬಲದಿಂದಲೇ ಬಾಗಬೇಕು, ಮುಂದಕ್ಕೆಲ್ಲ ತೊಗೊಳ್ಬಾರ್ದು, ಎಡ ಭುಜ ಮುಂದಕ್ಕೆ ಬರಬಾರ್ದು. ಹಾಗೆ ಬಲ ಪಕ್ಕದಿಂದಲೇ ಬಾಗ್ತಾ ಬರಬೇಕು. ಬಲಗೈ ಇನ್ನೇನು ನೆಲಕ್ಕೆ ತಾಗ್ತದೆ ಅನ್ನೋ ಹಾಗೆ ಎರಡೂ ಮಂಡಿಗಳನ್ನು ನೇರ ಮಾಡಿಕೊಂಡು ಎಡಗೈ ಮೇಲೆತ್ತಬೇಕು. ಮೇಲೆತ್ಬಿಟ್ಟು ದೃಷ್ಟಿಯನ್ನು ನಿಧಾನವಾಗಿ ಕತ್ತನ್ನು ಹೊರಳಿಸಿ ಮೇಲೆ ನೋಡಬೇಕು. ಆಸನ ಸ್ಥಿತಿಯಲ್ಲಿ ನಿಧಾನವಾಗಿ ಉಸಿರಾಡ್ತಾ ಇರಬೇಕು. 30 ಸೆಕೆಂಡಿಂದ 60 ಸೆಕೆಂಡು ಅಥವಾ ಅಂದರೆ 1 ನಿಮಿಷ, 1.5 ನಿಮಿಷ ಅಷ್ಟೊತ್ತು ಎಷ್ಟು ಸಾಧ್ಯನೋ ನಮಗೆ ನೋವಾಗದ ಹಾಗೆ ನಮಗೆ ಎಷ್ಟು ತಡೀತದೋ ಅಲ್ಲಿವರೆಗೂ ನಿಧಾನವಾಗಿ ಉಸಿರಾಡ್ತಾ ಇರಬೇಕು ಹಾಗೆ ಆಸನ ಸ್ಥಿತಿಯಲ್ಲಿ. ಆಮೇಲೆ 1 ನಿಮಿಷ, 1.5 ನಿಮಿಷ ಆದಮೇಲೆ ನಿಧಾನಕ್ಕೆ ಮೇಲಕ್ಕೆ ಹೇಗೆ ಹೋಗಿದ್ವೋ ಹಾಗೆ ಮೇಲಕ್ಕೆ ಬರಬೇಕು. ಪಕ್ಕೆಲುಬುಗಳು ಹಿಗ್ಗುವ ಅನುಭವ ನಮ್ಗೆ ಗೊತ್ತಾಗ್ತದೆ ಆಸನ ಸ್ಥಿತಿಯಲ್ಲಿದ್ದಾಗ. ಆಮೇಲೆ ಇದೇ ರೀತಿ ಎಡಗಡೆಗೂ ಮಾಡಬೇಕು. ಎಡಪಾದ ಎಡಕ್ಕೆ ತಿರುಗಿಸ್ಕೋಬೇಕು, ಬಲ ಮುಮ್ಮಡಿ ಸ್ವಲ್ಪ ಒಳಗೆ ತಿರುಗಿಸ್ಕೊಳ್ಬೇಕು, ಆಮೇಲೆ ಎಡಕ್ಕೆ ಬಾಗ್ತಾ ಹೋಗಬೇಕು. ಪಕ್ಕದಿಂದಲೇ ಬಾಗಬೇಕು, ಮುಂದಿಂದ ಬಾಗಬಾರ್ದು, ಭುಜ ಮುಂದಕ್ಕೆ ಬರಬಾರ್ದು. ಹೀಗೆ ಇದೇ ರೀತಿಯಾಗಿ ಮಾಡುವಂಥದ್ದು ಬಹಳ ಸುಲಭವಾದಂಥ ಆಸನ. ಇದು ಪಕ್ಕೆಲುಬುಗಳು ಹಿಗ್ಗಿ ನಮಗೆ ಶ್ವಾಸಕೋಶ ಹಿಗ್ಗುವಂಥದ್ದು, ಉಸಿರಾಟದ ಕ್ಷಮತೆ ಜಾಸ್ತಿ ಆಗುವಂಥದ್ದು, ಆಮೇಲೆ ಕೈತೋಳುಗಳಲ್ಲಿ ಶಕ್ತಿ ಬರುವಂಥದ್ದು, ಕತ್ತಿನಲ್ಲಿ ನೋವಿದ್ರೆ ನಿವಾರಣೆ ಮಾಡುವಂಥದ್ದು, ಹೀಗೆ ಅನೇಕ ಸಮತೋಲನ ಮಾಡುವಂಥದ್ದು ತ್ರಿಕೋನಾಸನ, ಅಂದರೆ ಟ್ರಯಾಂಗ್ಯುಲರ್ ಪೋಸ್. ಎರಡನೇದು ಅರ್ಧ ಕಟಿ ಚಕ್ರಾಸನ. ಇದು ಕೂಡ ಪಕ್ಕಕ್ಕೆ ಬಾಗುವಂಥದ್ದು. ಪಾದಗಳಲ್ಲಿ ಬೇಕಾದರೆ ಒಂದು 2-3 ಇಂಚಷ್ಟು ಅಂತರ ಇಟ್ಕೊಳ್ಬೋದು ಅಥವಾ ಪಾದ ಕೂಡಿಸ್ಕೋಬೋದು, ನಮ್ಮ ಅನುಕೂಲ ತಕ್ಕಂತೆ ಮಾಡುವಂಥದ್ದು. ಮೊದಲಿಗೆ ಬಲದಿಂದ ಪ್ರಾರಂಭ ಮಾಡೋದಾದರೆ ಬಲಗೈಯನ್ನು ನಿಧಾನವಾಗಿ ತಲೆಯನ್ನೇರಿಕೆ ಮೇಲೆ ಕೆತ್ಕೊಳ್ಬೇಕು. ಹಾಗೆ ಎಡಕ್ಕೆ ಬಾಗಬೇಕು, ಪಕ್ಕದಿಂದಲೇ ಬಾಗಬೇಕು, ಮುಂದಕ್ಕೆಲ್ಲ ಬಾಗಬಾರ್ದು. ಪಕ್ಕದಲ್ಲೇ ಬಾಗಿ ಚೆನ್ನಾಗಿ ಎಳೆತ ಕೊಟ್ಕೊಂಡೇ ಬಾಗಬೇಕು. ಅವಾಗ ಏನಾಗ್ತದೆ, ಎಡಕ್ಕೆ ಬಾಗಿದಾಗ ಬಲ ಪಕ್ಕೆಲುಬುಗಳು ಚೆನ್ನಾಗಿ ಹಿಗ್ತವೆ, ಅಲ್ಲಿರ್ತಕ್ಕಂಥ ಸ್ನಾಯುಗಳು ಹಿಗ್ತವೆ. ಆಮೇಲೆ ಉಸಿರಾಡ್ತಾ ಇರಬೇಕು, ಹಾಗೇ ಉಸಿರಾಡ್ತಾ ಇರಬೇಕು, ಮೊಣಕೈ ನೇರವಾಗೇ ಇರಬೇಕು, ಪಕ್ಕಕ್ಕೆ ಬಾಗಬೇಕು. ಆಮೇಲೆ ನಿಧಾನವಾಗಿ ಹೇಗೆ ಹೋಗಿರ್ತೀವೋ ಹಾಗೆ ಕೈಯನ್ನು ಕೆಳಗಿಳಿಸ್ಬೇಕು. ಆಮೇಲೆ ಎಡಭಾಗ ಮತ್ತು ಎಡಗೈಯ ಮೇಲೆ ಎತ್ತಬೇಕು, ಬಲಕ್ಕೆ ಬಾಗಬೇಕು. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಪಕ್ಕೆಲುಬುಗಳು ಸ್ನಾಯುಗಳು ಹಿಗ್ಗಿ ಶ್ವಾಸಕೋಶದ ಕ್ಷಮತೆ ಜಾಸ್ತಿ ಆಗ್ತದೆ, ಕೈತೋಳುಗಳಲ್ಲಿ ಶಕ್ತಿ ಬರ್ತದೆ, ಪಚನಕ್ರಿಯೆ ಚೆನ್ನಾಗಿ ಆಗ್ತದೆ. ಇಷ್ಟೊಂದು ವಿಶೇಷವಾದಂಥ ಸರಳವಾದ ಆಸನ ಆದರೂ ಕೂಡ ನಮ್ಮಲ್ಲಿ ಈ ಆಸನಗಳನ್ನು ಮಾಡೋದ್ರಿಂದ ಸಾಕಷ್ಟು ಉಪಯೋಗಗಳಿದ್ದಾವೆ. ಎರಡೂ ಅಷ್ಟೇ, ಸೊಂಟ ನೋವು ನಿವಾರಣೆ ಮಾಡುವಂಥದ್ದು, ಪಕ್ಕೆಲುಬುಗಳು ಹಿಗ್ಗುವಂಥದ್ದು, ಸಮತೋಲನ ಮಾಡುವಂಥದ್ದು, ಹೀಗೆ 2 ಆಸನಗಳು ವಿಶೇಷವಾದಂಥ ಆಸನವನ್ನು ಆದಷ್ಟು ನಾವು ಯಾರನ್ನು ನುರಿತ ಯೋಗ ಶಿಕ್ಷಕರ ಒಂದು ಸಮ್ಮುಖದಲ್ಲಿ ಅಥವಾ ಅವರ ಮಾರ್ಗದರ್ಶನ ಮಾಡಬೇಕು. ಇದರ ನಿಧಾನವಾಗಿ ಇದನ್ನು ನಾನು ಹೇಳಿದ ರೀತಿಯಲ್ಲಿ ಅಭ್ಯಾಸ ಮಾಡಿದರೆ ಅನುಕೂಲಗಳು ತುಂಬ ಇದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ಬೇರೆ ಆಸನಗಳನ್ನು ಹೇಳ್ತೀನಿ. ನಮಸ್ಕಾರ.